ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ 53 ಪ್ರಕರಣಗಳು ಬೇರೆ ಬೇರೆಯವರ ಮೇಲೆ ದಾಖಲು ಮಾಡಿದ್ದಾಳೆ ಈ ಮಹಿಳೆ ಹಲವಾರು ಠಾಣೆಯಲ್ಲಿ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳು, ಪೊಲೀಸ್ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟಿದ್ದಾಳೆ. ತನ್ನ ಪತಿ ಕುಟುಂಬಸ್ಥರ ವಿರುದ್ಧವೂ ಕೂಡ ದೂರು ಕೊಟ್ಟಿದ್ದಾಳೆ ಈ ಮಹಿಳೆ. ಈಗ ದೂರುದಾರ ವಿರುದ್ಧವೇ ದಾಖಲೆಯನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ. ಯಡಿಯೂರಪ್ಪ ಅವರ ವಿಚಾರದಲ್ಲಿ ಆರೋಪ ಕೇಳಿ ಬರ್ತಾ ಇದ್ದಂತೆ ಎಲ್ಲ ಆಯಾಮಗಳಿಂದಲೂ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಆಕೆ ಕೊಟ್ಟಿರುವಂತಹ ದೂರು ಏನು ಎತ್ತ ಮತ್ತೆ ಏನಾದರೂ ಪ್ರೂಫ್ ಕೊಟ್ಟಿದ್ದಾರಾ ಅಂತ, ಮಗದೊಂದು ಕಡೆ ಇದೀಗ ಯಡಿಯೂರಪ್ಪ ಅವರ ಬೆಂಬಲಿಗರು ಅಥವಾ ಈ ಆರೋಪ ಕೇಳಿ ಬರ್ತಾ ಇದ್ದಂತೆ ಇದು ಹಾಗಲ್ಲ, ನಿರಾಧಾರ ಆರೋಪ, ಸಂಪೂರ್ಣವಾಗಿ ನಿರಾಧಾರ, ದುರುದ್ದೇಶ ಪೂರಿತ ಅಂತ ಹೇಳೋದು ಕೆಲವೊಂದು ಪ್ರೂಫ್ಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈಕೆ ಈ ರೀತಿಯಾಗಿ ದೂರು ಕೊಡ್ತಾ ಇರುವಂಥದ್ದು ಯಡಿಯೂರಪ್ಪ ಅವರ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆಯವರ ವಿಚಾರದಲ್ಲಿ ಮೊದಲನೇ ಬಾರಿಗಲ್ಲ. ಹಲವು ಸ್ಟೇಷನ್ಗಳಲ್ಲಿ ಹಲವು ದೊಡ್ಡ ದೊಡ್ಡ ರಾಜಕಾರಣಿಗಳ ವಿರುದ್ಧ, ಪೊಲೀಸ್ ಅಧಿಕಾರಿಗಳ ವಿರುದ್ಧ, ಉದ್ಯಮಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲ, ಆಕೆಯ ಕುಟುಂಬಸ್ಥರ ವಿರುದ್ಧವೂ ಕೂಡ ದೂರು ಕೊಟ್ಟಿದ್ದಾರೆ. ಮಗದೊಂದು ಕಡೆ ಆರೋಪ ಆಕೆ ಮಾನಸಿಕ ಅಸ್ವಸ್ಥೆನಾ, ಇದೇ ಕೆಲಸನ ಆಕೆಗೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಇದೀಗ ಏನೇ ಆದ್ರೂ ಈ ಪ್ರಕರಣ ಸೂಕ್ಷ್ಮ ವಿಚಾರ ಹೌದು ಒಂದ್ ಕಡೆ, ಮಗದೊಂದ್ ಕಡೆ ಒಂದ್ ರೀತಿ ಮುಜುಗರ ತರುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಆಕೆ ಕೊಟ್ಟಂತಹ ದೂರು, ಮಗದೊಂದ್ ಕಡೆ ಆಕೆ ವಿರುದ್ಧ ಕೇಳಿ ಬರ್ತಾ ಇರುವಂತಹ ದೂರು, ತನಿಖೆ ಹೇಗ್ ಸಾಗ್ಬೋದು ಮುರಳಿ? ಖಂಡಿತವಾಗಿಯೂ ವಿದ್ಯಾ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಆಯಾಮಗಳಿಂದನೂ ಕೂಡ ವಿಚಾರಣೆಗಳನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಕೆಯ ಪೂರ್ವಪರವನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈಕೆ ಏನೋ ಆ ಮಗಳನ್ನ ತನ್ನ ಗಂಡನೇ ಅತ್ಯಾಚಾರವನ್ನ ಮಾಡಿದ ಅಂತ ಹೇಳಿ ಒಂದು ಆರೋಪವನ್ನ ಪ್ರಥಮ ಬಾರಿಗೆ 2016 ಸಂದರ್ಭದಲ್ಲಿ ಮಾಡುವಂತದ್ದು. ಅದಾದ ಬಳಿಕ 2016ರಲ್ಲಿ ಅವರ ಕುಟುಂಬ ಅಂದ್ರೆ ಗಂಡನ ಕುಟುಂಬಸ್ಥರೇನಿದ್ರು ಅವರ ವಿರುದ್ಧ ಕೂಡ ದೂರನ್ನ ಕೊಡ್ತಾರೆ. ಅದಾದ ನಂತರ ಬೇರೆ ಬೇರೆ ರಾಜಕಾರಣಿಗಳಿರ್ಬೋದು, ಅದಾದ ನಂತರ ಪೊಲೀಸ್ ಅಧಿಕಾರಿಗಳ ವಿರುದ್ಧ, ಉದ್ಯಮಿಗಳ ವಿರುದ್ಧ ಇರ್ಬೋದು, ಇವರೆಲ್ಲರ ವಿರುದ್ಧವೂ ಕೂಡ ದೂರನ್ನ ನಿರಂತರವಾಗಿ ಕೊಡ್ತಾ ಬಂದಿರುವಂತದ್ದು. ಸರಿಸುಮಾರು ಇದುವರೆಗೂ ಕೂಡ 53 ಪ್ರಕರಣಗಳನ್ನ ಬೇರೆ ಬೇರೆ ಅಧಿಕಾರಿಗಳಿರ್ಬೋದು ಮತ್ತು ರಾಜಕಾರಣಿಗಳ ವಿರುದ್ಧ, ಉದ್ಯಮಿಗಳ ವಿರುದ್ಧ ಕೊಟ್ಟಿರುವಂತದ್ದು. ಇದೆಲ್ಲನ ಕೂಡ ಗಮನಿಸಿದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಏನಿತ್ತು, ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಇದೊಂದು ಸೂಕ್ಷ್ಮ ವಿಚಾರ, ಅದು ಅಪ್ರಾಪ್ತೆಯ ಮೇಲೆ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯ ಅಂತೇಳಿ ಆರೋಪನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಪೊಲೀಸರು ಸೂಕ್ಷ್ಮವಾಗಿ ಪ್ರಕರಣದ ತನಿಖೆಯನ್ನ ಮುಂದುವರಿಸುವಂತದ್ದು. ವಿದ್ಯಾ, ಈಗ ದೂರುದಾರ ಮೇಲೆ ಕೇಳಿ ಬರ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ ಆಕೆ ಏನಾದ್ರು ಮಾನಸಿಕ ಅಸ್ವಸ್ಥೆನಾ ಅಂತ ಒಂದು ವಿಚಾರ, ಮತ್ತು ಈ ರೀತಿಯಾಗಿ ಹಲವು ಕಡೆ ಸ್ಟೇಷನ್ಗಳಲ್ಲಿ ದೂರು ದಾಖಲಾಗಿದೆ ಮುಂಚೆ ಅಂದ್ರೆ ಈಕೆಗೆ ಇದೇ ಒಂದು ಖಯಾಲಿನ ಚಾಳಿ ಆಗಿತ್ತ? ಹಾಗಾದ್ರೆ ಈ ಅನುಮಾನ ಕೂಡ ಸಹಜವಾಗಿ ಕಾಡುತ್ತೆ ಮುರಳಿ. ವಿದ್ಯಾ, ಏನಂದ್ರೆ ಪ್ರಮುಖವಾಗಿ ಈ ವಿಚಾರವಾಗಿ ಒಂದಷ್ಟು ಆರೋಪಗಳು ಕೂಡ ಮಾಡ್ತಾ ಇರುವಂತದ್ದು. ಖುದ್ದಾಗಿ ಹೋಮ್ ಮಿನಿಸ್ಟರ್ ಅವರೇ ಒಂದು ಮಾಹಿತಿಯನ್ನ ನೀಡ್ತಾರೆ. ಆಕೆಗೆ ಮಾನಸಿಕ ಅಸ್ವಸ್ಥತೆಯನ್ನ ಕಾಣಿಸ್ತಾ ಇದೆ, ಜೊತೆಗೆ ಆಕೆ ಸೀಮಿತ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ನಮಗೆ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಜೊತೆಗೆ ಆರೋಪನ ಹೊತ್ತಿರುವಂತ ಯಡಿಯೂರಪ್ಪ ಏನಿದ್ದಾರೆ, ಯಡಿಯೂರಪ್ಪ ಅವರು ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದರ ನಡುವೆ ಆಕೆ ಕೊಟ್ಟಿರುವಂತಹ ಹಳೆಯ ದೂರುಗಳೇನಿತ್ತು, ಹಳೆಯ ದೂರುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನು ಕೂಡ ಬಿಡುಗಡೆನ ಮಾಡಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಲ್ಲಿ ಸುಖಾಸುಮ್ಮನೆ ಆರೋಪ ಮಾಡಿರುವಂತ ಮಹಿಳೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಏನೋ ಒಂದು ದೂರನ್ನು ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಇವೆಲ್ಲಾ ವಿಚಾರಗಳು ಕೂಡ ಒಂದು ರೀತಿಯಲ್ಲಿ ಈ ಪ್ರಕರಣ ಒಂದು ಮುಜುಗರವನ್ನ ತರುತ್ತದೆ. ಜೊತೆಗೆ ಒಂದು ರೀತಿಯಲ್ಲಿ ಆಕೆಯ ಮಾನಸಿಕ ಸ್ಥಿತಿ ಏನಿದೆ ಅದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡುವಂತ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ಪೊಲೀಸರು ಈಗ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಆಕೆ ಕೊಟ್ಟಿರುವಂತಹ ದೂರು, ಮಗದೊಂದು ಕಡೆ ಆಕೆ ವಿರುದ್ಧ ಕೇಳಿ ಬರ್ತಾ ಇರುವಂತಹ ದೂರಿನ ವಿಚಾರದಲ್ಲೂ ಕೂಡ. ಮೇಲೆ ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಈಗ 1.5 ತಿಂಗಳಿಂದ ಇರ್ಬೋದು. ಒಬ್ಬ ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರಿಸ್ತಾ ಇರಲಿಲ್ಲ. ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ನಮ್ಗೆ ತುಂಬ ಅನ್ಯಾಯ ಆಗಿದೆ, ಮತ್ತೊಂದು ಮಗದೋದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ಇಬ್ಬರನ್ನೂ ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ರು. ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇನೆ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು
ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತೂ ಏನು ಬೇಕು ಎದುರಿಸೋಣ, ಅದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಇರಲಿ, ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಲೋಕಸಭಾ ಚುನಾವಣೆ ಭಾಳ ಒಳ್ಳೆಯ ವಾತಾವರಣ ಇದೆ. ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ 28 ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಕನಿಷ್ಠ ನಾನು 25-26 ಗೆಲ್ತೇವೆ ಅನ್ನೋಂಥ ವಿಶ್ವಾಸ ಇದೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ಅದನ್ನು ತಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಇನ್ನು ಮುಂದೆ ಅದು ಕಾರ್ಯರೂಪಕ್ಕೆ ತರೋದಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಾವೆಲ್ಲ ಮುಖಂಡರುಗಳು ಕೆಲಸ ಮಾಡುತ್ತೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ನಗ್ತಾನೆ ಈ ಆರೋಪ ತಳ್ಳಿ ಹಾಕಿದ್ರು ಕೂಡ ಯಡಿಯೂರಪ್ಪ ಅವರು ಎಲ್ಲ ಒಂದ್ ಕಡೆ ಮುಜುಗರ ಅನುಭವಿಸಿದಂತೆ ಕಾಣಿಸ್ತಾ ಇತ್ತು. ಮಗದೊಂದ್ ಕಡೆ ಕಾನೂನಾತ್ಮಕವಾಗಿ ಏನ್ ತನಿಖೆ ಎದುರಿಸಬೇಕು ಖಂಡಿತವಾಗ್ಲೂ ನಾವು ಎದುರಿಸ್ತೀವಿ. ಮತ್ತು ಇದು ಸತ್ಯಕ್ಕೆ ಬಹಳ ದೂರವಾದಂತಹ ಆರೋಪ. ಆ ಹೆಣ್ಣು ಮಗಳು ಆಕೆ ಮಗಳ ಜೊತೆ ಬಂದಿದ್ದು ಹೌದು, ಕಣ್ಣೀರು ಹಾಕಿದ್ದು ಹೌದು, ತನ್ನ ಕಷ್ಟವನ್ನ ಹೇಳ್ಕೊಂಡಿದ್ದು ಹೌದು. ನನಗೇನು ಸಹಾಯ ಆಯಿತು, ಯಾರ ಹತ್ರ ಫೋನಲ್ಲಿ ಮಾತಾಡಬೇಕು, ಕಮಿಷನರ್ ಹತ್ರ ಮಾತನಾಡಿ ಸರಿಪಡಿಸೋಕ್ಕೂ ಕೂಡ ಹೇಳಿದೆ. ಬಟ್ ಆಕೆ ಮನೆಯೊಳಗಿದ್ದಾಗಲೇ ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಆಗಲೇ ನಾವು ಅನುಮಾನ ಪಟ್ಟು ಆಕೆಯನ್ನು ಕಳಿಸಿದ್ದು ಕೂಡ ಆಯಿತು ಹೊರಗೆ ಅಂತ ಹೇಳೋದ್ರ ಮುಖಾಂತರ ಈ ಆರೋಪಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸತ್ಯಕ್ಕೆ ಬಹಳ ದೂರವಾದದ್ದು ಅಂತ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಮಾಜಿ CM ಯಡಿಯೂರಪ್ಪ.